ಪ್ರೀತಿಯ ವೀಕ್ಷಕರೇ, ಇಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಸಾಮಾನ್ಯವಾಗಿ ಜನರಿಗೆ ಹೆಚ್ಚು ಗೊತ್ತಿರದ ಕೆಲವು ನಿಜ ಸಂಗತಿಗಳು ಮತ್ತು ಅಪರೂಪದ ಸತ್ಯಗಳು. ಮೊದಲನೆಯದಾಗಿ, ಶಬರಿಮಲೆ ಒಂದು ಮಾನವ ನಿರ್ಮಿತ ಕ್ಷೇತ್ರ ಅಲ್ಲ. ಶಬರಿಮಲೆ ಕ್ಷೇತ್ರವು ಪ್ರಕೃತಿಯ ಮಧ್ಯೆ ಸ್ವಾಭಾವಿಕವಾಗಿ ರೂಪುಗೊಂಡಿದೆ. ಅರಣ್ಯ, ಪರ್ವತ, ನದಿ ಎಲ್ಲವೂ ತಪಸ್ಸಿಗೆ ಸೂಕ್ತವಾದ ವಾತಾವರಣವಾಗಿ ಇದೆ. ಇದು ರಾಜರು ಕಟ್ಟಿದ ದೇವಾಲಯಕ್ಕಿಂತ ತಪಸ್ಸಿನಿಂದ ಪವಿತ್ರವಾದ ಕ್ಷೇತ್ರ. ಎರಡನೆಯದಾಗಿ, ಅಯ್ಯಪ್ಪ ಸ್ವಾಮಿ ಕೇವಲ ಬ್ರಹ್ಮಚಾರಿಯಲ್ಲ, ನೈಷ್ಠಿಕ ಬ್ರಹ್ಮಚಾರಿ. ಬಹಳ ಜನ ಅಯ್ಯಪ್ಪ ಸ್ವಾಮಿಯನ್ನು ಬ್ರಹ್ಮಚಾರಿ ಎಂದು ಮಾತ್ರ ತಿಳಿದಿದ್ದಾರೆ. ಆದರೆ ನಿಜವಾದ ಪದ ನೈಷ್ಠಿಕ ಬ್ರಹ್ಮಚಾರಿ. ಅಂದರೆ ಮದುವೆಯಾಗದೇ ಇರುವುದಲ್ಲ, ಜೀವನ ಪೂರ್ತಿ ತಪಸ್ಸಿಗೆ ಸಮರ್ಪಿಸಿದವನು ಎಂದರ್ಥ. ಮೂರನೆಯದಾಗಿ, 18 ಮೆಟ್ಟಿಲುಗಳ ಅರ್ಥ ತುಂಬಾ ಆಳವಾಗಿದೆ. 18 ಮೆಟ್ಟಿಲುಗಳು ಕೇವಲ ಸಂಖ್ಯೆಯಲ್ಲ, 8 ಆಸೆಗಳು: ಕಾಮ, ಕ್ರೋಧ, ಲೋಭ. 5 ಇಂದ್ರಿಯಗಳು, 3 ಗುಣಗಳು: ಸತ್ವ, ರಜಸ್, ತಮಸ್. 2 ಅಹಂಕಾರ ಮತ್ತು ಅವಿದ್ಯೆ. ಈ ಎಲ್ಲವನ್ನೂ ದಾಟಿದವನು ಮಾತ್ರ ದೇವರ ಮುಂದೆ ನಿಲ್ಲಬೇಕು ಎಂಬ ತತ್ವ. ನಾಲ್ಕನೆಯದಾಗಿ, ಅಯ್ಯಪ್ಪ ಸ್ವಾಮಿಗೆ ಹೂವುಗಳಿಗಿಂತ ವ್ರತವೇ ಮುಖ್ಯ. ಅಯ್ಯಪ್ಪ ಸ್ವಾಮಿಗೆ ಚಿನ್ನ, ಹಾರ, ಭರ್ಜರಿ ಪೂಜೆಗಿಂತ 41 ದಿನಗಳ ವ್ರತ ಮುಖ್ಯ. ಶುದ್ಧ ಜೀವನ, ನಿಯಂತ್ರಿತ ಆಹಾರ, ಬ್ರಹ್ಮಚರ್ಯ, ವಿನಯ ಇವುಗಳೇ ನಿಜವಾದ ಪೂಜೆ. ಐದನೆಯದಾಗಿ, ಶಬರಿಮಲೆ ಅಯ್ಯಪ್ಪ ಅಂದ್ರೆ ಅರಣ್ಯದ ರಕ್ಷಕ. ಅಯ್ಯಪ್ಪ ಸ್ವಾಮಿಯನ್ನು ಧರ್ಮಶಾಸ್ತ್ರ ಎಂದು ಕರೆಯುತ್ತಾರೆ. ಅವರು ಅರಣ್ಯ, ವನ್ಯಜೀವಿ, ಪ್ರಕೃತಿ ಸಮತೋಲನದ ರಕ್ಷಕ ಎಂಬ ನಂಬಿಕೆಯಿದೆ. ಅದಕ್ಕೆ ಶಬರಿಮಲೆ ಪ್ರದೇಶದಲ್ಲಿ ಶಿಕಾರಿಯಿಲ್ಲ, ಅನಗತ್ಯ ಕಟ್ಟಡಗಳು ಕಡಿಮೆ. ಆರನೆಯದಾಗಿ, ಮಕರ ಜ್ಯೋತಿ ಒಂದು ಪ್ರಕೃತಿ ಮಾನವ ಸಂಯೋಜಿತ ಘಟನೆ. ಮಕರ ಸಂಕ್ರಾಂತಿ ದಿನ ಕಾಣುವ ಜ್ಯೋತಿ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ಭಕ್ತರಿಗೆ ಅದು ಭಕ್ತಿಯ ಸಂಕೇತ, ದೇವರ ಸಾನ್ನಿಧ್ಯದ ಅನುಭವ. ವಿಜ್ಞಾನಕ್ಕಿಂತಲೂ ಆತ್ಮಾನುಭವವೇ ಮುಖ್ಯ ಎಂದು ನಂಬಲಾಗುತ್ತದೆ. ಏಳನೆಯದಾಗಿ, ಶಬರಿಮಲೆ ಜಾತಿ ಧರ್ಮ ಮೀರಿ ನಿಲ್ಲುತ್ತದೆ. ಇತಿಹಾಸದಲ್ಲಿ ವಾವರ್ ಮುಸ್ಲಿಂ ಯೋಧ, ಹಿಂದೂ ದೇವತೆ ಇಬ್ಬರ ಸ್ನೇಹವೇ ಶಬರಿಮಲೆಯ ಹೃದಯ. ಅದಕ್ಕೆ ವಾವರ್ ಸ್ವಾಮಿ ದರ್ಗಾ ಕೂಡ ಅಯ್ಯಪ್ಪನ ಯಾತ್ರೆಯ ಭಾಗ. ಎಂಟನೆಯದಾಗಿ, ಸ್ವಾಮಿ ಎನ್ನುವುದು ದೇವರಿಗೆ ಮಾತ್ರವಲ್ಲ. ಶಬರಿಮಲೆ ಯಾತ್ರೆಯಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಸ್ವಾಮಿ ಎಂದು ಕರೆಯುತ್ತಾರೆ. ಅರ್ಥ, ಎಲ್ಲರೂ ಸಮಾನ, ಯಾರೂ ದೊಡ್ಡಲರಲ್ಲ, ಚಿಕ್ಕವರಲ್ಲ. ಇದು ಅಪರೂಪದ ಸಾಮಾಜಿಕ ತತ್ವ. ಕೊನೆಯ ಸತ್ಯ, ಶಬರಿಮಲೆ ಅಂದ್ರೆ ಕೇವಲ ದೇವಸ್ಥಾನವಲ್ಲ, ಅದು ಆತ್ಮಶುದ್ಧಿಯ ಪಾಠಶಾಲೆ. ಶಿಸ್ತು, ತ್ಯಾಗ, ಸಹನೆ ಕಲಿಸುವ ಮಾರ್ಗ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.